ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪುರಾಣವೈರಿ ಗ್ರಂಥಮಾಲದ 3ನೇ ಪುಸ್ತಕ ಧೂಮರೇಖಾ ಅನ್ನೋ ಪುಸ್ತಕ ಹೇಳ್ತಾ ಇದ್ದೀನಿ. 2ನೇ ಪುಸ್ತಕ ಬಂದು ನಮಗೆ ನಾಸ್ತಿಕ ಧೂಮ, ಅಂದರೆ ನಾಸ್ತಿಕನಾದ ಜಯದ್ರಥನ ಧೂಮ. ಅವನು ಸತ್ತಾಗ ಆ ಬೆಂಕಿಯಿಂದ ಬಂದ ಹೊಗೆ, ಅದರದ್ದು ಕಂಟಿನ್ಯೂಯೇಷನ್ ಈ ಧೂಮರೇಖಾ. ಧೂಮರೇಖಾ ಅಂದರೆ ನಾವು ಮಾಮೂಲಿ ಮನೆಯಲ್ಲಿ ದೀಪ ಹಚ್ಚಿದಾಗ, ಸಾಂಬ್ರಾಣಿ ಹಾಕಿದಾಗ ಅಥವಾ ಊದಿನ ಕಡ್ಡಿ ಹಚ್ಚಿದಾಗ ಕೊನೆಯಲ್ಲಿ ಒಂಥರ ಹೊಗೆ ಬಂದು ಸಣ್ಣಗೆ ಒಂದು ದಾರದ ಹಾಗೆ ಒಂದು ರೇಖೆ ಫಾರ್ಮ್ ಆಗುತ್ತೆ. ಅದು ಗಾಳಿ ಬಂದಾಗ ಚೆದರೋಗುತ್ತೆ. ಹಳ್ಳಿಗಳಲ್ಲಿ ಈ ಒಲೆ ಮೇಲೆ ಅಡುಗೆ ಮಾಡೋದು, ನೀರು ಕಾಯಿಸೋದು ಬೆಳಗಿನ ಜಾವ ಮಾಡಿದಾಗ ಅಂಥ ಕಡೆ ತುಂಬ ಸ್ಪಷ್ಟವಾಗಿ ದೊಡ್ಡದಾಗಿ ಕೂಡ ಏರ್ಪಡುತ್ತೆ. ಆ ಥರದ್ದು ಅದನ್ನು ಧೂಮರೇಖಾ ಅಂತ ಹೇಳ್ತಾರೆ. ಅದನ್ನು ಗಾಳಿ ಬಂದಾಗ ಚೆದರೋಗುತ್ತೆ. ಆ ಚೆದರೋಗಿ ಗಾಳಿಯಲ್ಲಿ ಸೇರಿ ಅದು ಮೋಡಗಳಿಗೆ ಹವೆ ಮೂಲಕ ಸೇರಿ ಆ ಮೋಡ ಬೇರೆ ಎಲ್ಲೋ ಮಳೆಯಾಗಿ ಅದ್ರ ಮೂಲಕ ಬಂದ ಬೆಳೆಯನ್ನು ತಿಂದ ಪ್ರತಿಯೊಬ್ಬರೂ ನಾಸ್ತಿಕರಾಗಿ ಬದಲಾಗೋ ಅಂಥ ಮಂತ್ರಗಳನ್ನು ಜಪಿಸ್ತಾ ಜಯದ್ರಥ ಸತ್ತಿರ್ತಾನೆ. ಇದು ಏನೆಲ್ಲ ಅವಾಂತರ ಮಾಡಿದೆ ಅನ್ನೋದೇ ಈ ಪುಸ್ತಕ. ಇಲ್ಲಿ 2ನೇ ಭಾಗದಲ್ಲಿ ಮಗಧ ರಾಜ್ಯವನ್ನು ಬೃಹದ್ದತ ವಂಶದವರು ಆಳ್ತಾ ಇರ್ತಾರೆ. ರಿಪುಂಜಯ ರಾಜನ ಮಗಳು ತುಳಸಿಯನ್ನು ಮಹಾಸೇನಾನಿ ಮಗ ಮದುವೆ ಆಗ್ತಾನೆ. ಅಲ್ಲಿ ಅವನ ಹೆಸರು ಪ್ರತ್ಯುಧನ. ಅಲ್ಲಿಂದ ಪ್ರತ್ಯುಧನ ವಂಶವಾಗಿ ಪರಿಗಣಿಸಲಾಗತ್ತೆ. ಅವರು 138 ವರ್ಷಗಳ ಕಾಲ ಮಗಧ ರಾಜ್ಯವನ್ನು ಆಳ್ತಾರೆ. ಮಹಾಭಾರತ ಮುಗಿದ ಒಂದು 200 ವರ್ಷಗಳ ಕಾಲ ಧರ್ಮಕ್ಕೆ ಯಾವ ಧಕ್ಕೆನೂ ಇರೋದಿಲ್ಲ. ತದನಂತರ ಈ ಜಯದ್ರಥನ ಆಟ ಸ್ಟಾರ್ಟ್ ಆಗತ್ತೆ. ಇದು ಒಂದು ಕಡೆ. ಆದರೆ ಈ ಕಾದಂಬರಿಕಾರ ಹೇಳಬಯಸಿದ್ದೇನೆಂದರೆ, ಮಹಾಭಾರತ ಯುದ್ಧ ನಡೆದಾದ ಮೇಲೆ 36 ವರ್ಷಕ್ಕೆ ಅಥವಾ 38 ವರ್ಷಕ್ಕೆ ಕಲಿಕಾಲ ಪ್ರಾರಂಭ ಆಯಿತು. ಆದರೆ ಅಲ್ಲಿಂದ 2000 ವರ್ಷಗಳ ಕಾಲ ಅಷ್ಟೇನೂ ಧರ್ಮ ನಾಶ ಆಗಲಿಲ್ಲ. ಆದರೆ ಪ್ರತಿ ಸತಿ ಹೇಗೆ ನಾಸ್ತಿಕರು ವಿಜೃಂಭಣೆ ನಡೀತಾ ಇತ್ತು ಮತ್ತು ಅದನ್ನು ವೈದಿಕ ಧರ್ಮ ಹೇಗೆ ಸದೆ ಬಡೀತಾ ಇತ್ತು, ಈ ಫೈಟ್ ಕಂಟಿನ್ಯೂಸ್ ಆಗಿ 1-2 ವರ್ಷ ನಡೆಯುತ್ತೆ. ಆದರೂ ಧರ್ಮ ಅನ್ನೋದು ಉಳ್ಕೊಳ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಬೃಹದ್ದಾತ ವಂಶದವರು, ಜರಾಸಂಧನ ವಂಶದವರು, ಅವರು ಮಗಧ ರಾಜ್ಯವನ್ನು ಪಾಲನೆ ಮಾಡ್ತಾ ಇರ್ತಾರೆ. ಮಹಾಭಾರತದ ನಂತರ ಜನಮೇಜಯ ರಾಜದ ನಂತರ ಮಗಧ ರಾಜ್ಯವನ್ನು ಕೂಡ ಜರಾಸಂಧನ ವಂಶದವರು, ಜರಾಸಂಧನ ಮೊಮ್ಮಗ ಸೋಮಂದಿ ಅಥವಾ ಮರೀಚಿ ಅವರು ಸ್ಟಾರ್ಟ್ ಮಾಡ್ತಾರೆ. ಅವರು 1006 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ 22ನೇ ರಾಜ ಕೊನೆಗಾಣ್ತಾನೆ. ಅದಾದಮೇಲೆ 138 ವರ್ಷಗಳ ಕಾಲ ಪ್ರತ್ಯುಧನ ವಂಶ ಆಳ್ತಾರೆ. ಇದರಲ್ಲಿ 5 ತಲೆಮಾರುಗಳು ಬಂದು ಹೋಗುತ್ತೆ. ಅದರಲ್ಲೇ 3ನೇವನು ಬಿಂಬಸಾರ, 4ನೇವನು ಅಜಾತಶತ್ರು, 5ನೇವನು ನಂದಿವರ್ಧನ. ಈಗ ಈ ಆಥರ್ ಹೇಳಬಯಸಿದ್ದೇನೆಂದರೆ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಪುಸ್ತಕದಲ್ಲಿ ಒಬ್ಬ ಅಜಾತಶತ್ರು ಬರ್ತಾನೆ ಮಗಧ ರಾಜ್ಯದಲ್ಲಿ. ಈ ಅಜಾತಶತ್ರು ಮುಂದೆ ಚಂದ್ರಗುಪ್ತನ ವಂಶದಲ್ಲಿ ಬರೋ ಅಜಾತಶತ್ರು ಇಬ್ಬರು ಒಂದು ಅಲ್ಲ. ಪಾಶ್ಚಾತ್ಯರು ಇವರಿಬ್ಬರು ಒಂದೇ ಅಂತ ಹೇಳ್ತಾರೆ, ಆದರೆ ಇವರಿಬ್ಬರು ಬೇರೆ ಬೇರೆ ಅನ್ನೋದು ಒಂದು ವಿಷಯ ಕನ್ಫರ್ಮ್ ಮಾಡ್ತಾರೆ. ಹಾಗೆ ಈ ಬಿಂಬಸಾರ ತನ್ನ 8ನೇ ವಯಸ್ಸಿನಲ್ಲಿ ಇರುವಾಗ ಗೌತಮ ಬುದ್ಧರು ಇದ್ದರು ಅಂತ ಅವರು ಬರ್ಕೊಂಡಿದ್ದಾರೆ. ಅಂದಮೇಲೆ ಅವರಿಗೆ ಸಮಕಾಲೀನರು ಗೌತಮ ಬುದ್ಧರು. ಆದರೆ ಪಾಶ್ಚಾತ್ಯರು ಬರೆಯುವಾಗ ಕ್ರಿಸ್ತಪೂರ್ವ 600 ವರ್ಷದಲ್ಲಿ ಗೌತಮ ಬುದ್ಧರು ಇದ್ದರು ಅಂತ ಹೇಳ್ತಾರೆ. ಆದರೆ ಈ ಕತೆ ನಡೆದಿರೋದು 1852ರಲ್ಲಿ, ಕ್ರಿಸ್ತಪೂರ್ವ 1852ರಲ್ಲಿ.
ಹಾಗಿರುವಾಗ ಪಾಶ್ಚಾತ್ಯರು ಹೇಳೋ ಆ ಕ್ಯಾಲ್ಕುಲೇಷನ್ಸ್ಗೆ ಮೀನಿಂಗ್ ಇಲ್ಲ ಅಂತ ಹೇಳ್ತಾರೆ. ಈ ಕ್ಯಾಲ್ಕುಲೇಷನ್ ಹೇಗೆ ಮಾಡಿದ್ರು ಅನ್ನೋದು ಮುಂದಿನ ಪುಸ್ತಕದಲ್ಲಿ ಹೇಳ್ತೀನಿ. ಇದು ಒಂದು ಕಡೆಗೆ ಇಟ್ಟರೆ ಈಗ ನಾವು ಕತೆ ಸ್ಟಾರ್ಟ್ ಮಾಡೋಣ. ಈ ಕತೆ ಆರಂಭಕ್ಕೆ ಪರಿಸ್ಥಿತಿಗಳು ಏನಂದರೆ, ನಂದಿವರ್ಧನ ಪ್ರತ್ಯುತ್ಥನ ವಂಶದ ಕೊನೆಯ ರಾಜ. ಅವನಿಗೆ ಗಂಡು ಮಕ್ಕಳಿಲ್ಲ. ಹೆಂಡತಿ ಮಗಳು ಹುಟ್ಟಿದ ತಕ್ಷಣ ಸತ್ತೋಗ್ತಾಳೆ. ಅವನು ಮದುವೆ ಮಾಡ್ಕೊಳ್ಳಲ್ಲ. ಈ ನಂದಿವರ್ಧನ ಮತ್ತು ಕಾಶಿರಾಜ ಇಬ್ಬರು ಅಕ್ಕ ತಂಗಿಯರನ್ನ ಮದುವೆ ಆಗಿರ್ತಾರೆ. ನಂದಿವರ್ಧನ ಮಗಧ ರಾಜ. ಈಗ ಕಾಶಿರಾಜನ ಹೆಂಡತಿ ಬಂದು ನಂದಿವರ್ಧನ ಮಗಳನ್ನು ಕರ್ಕೊಂಡು ಹೋಗ್ತಾರೆ. ಅವಳ ಹೆಸರು ವೇದಮರೀಚಿಕ. ಯಾಕಂದರೆ ನಂದಿವರ್ಧನನಿಗೆ ಅವರ ಅತ್ತಿಗೆ ಜೊತೆ ಕಳಿಸೋದು ಇಷ್ಟ ಇಲ್ಲ, ಆದರೆ ಅವಳನ್ನ ಬೆಳೆಸೋದಕ್ಕೂ ಕಷ್ಟ ಅನಿಸುತ್ತೆ. ಮನೆಗೆ ಕರ್ಕೊಂಬರ್ತಾರೆ. ಕಾಶಿರಾಜನಿಗೆ ಲೇಟಾಗಿ ಮಗನ ಹುಟ್ಟಿದ ಕಾರಣ ಮತ್ತು ಈ ವೇದಮರೀಚಿಕಿ ಅಲ್ಲಿಗೆ ಹೋದಾಗ ಅವರಿಬ್ಬರು ಹೆಚ್ಚು ಕಮ್ಮಿ ಸ್ವಲ್ಪ ವಯಸ್ಸಿನ ಅಂತರದಲ್ಲಿ ಇರ್ತಾರೆ. ವರಸೆಗೆ ಅವರು ಚಿಕ್ಕಪ್ಪ ಮಗಳು, ಆದರೆ ಒಟ್ಟಿಗೆ ಬೆಳೆಯೋದ್ರಿಂದ ಅವ್ರ ಮಧ್ಯ ಆಗಬಾರದ್ದು ನಡೆಯುತ್ತೆ. ಏನಂದರೆ ಪ್ರೀತಿ ಅಂಕುರವಾಗುತ್ತೆ. ಇದು ಬೇರೆ ಯಾರಿಗೂ ಗೊತ್ತಾಗಲ್ಲ. ವೇದಮರೀಚಿಕ ಕಾಶಿಗೆ ಹೋದವಳು ಮತ್ತೆ ತಿರುಗಿ ಬರೋಕ್ಕೆ ಇಷ್ಟಪಡಲ್ಲ. ವರ್ಷಕ್ಕೆ 1 ಅಥವಾ 2 ಸತಿ ಹೋಗಿ ಅವರ ಅಪ್ಪನನ್ನು ನೋಡಿ ಬರ್ತಾ ಇರ್ತಾಳೆ. ನಂದಿವರ್ಧನ ರಾಜನಿಗೆ ವೇದಮರೀಚಿಕೆಗೆ ಮದುವೆ ಮಾಡಿ ಅವಳಿಗೆ ಹುಟ್ಟೋ ಮಕ್ಕಳಿಗೆ ಈ ರಾಜ್ಯ ಒಪ್ಪಿಸ್ಬೇಕು ಅಂತ ಆಸೆ. ಆದರೆ ಇವಳು ಕಾಶಿ ರಾಜ್ಯದಲ್ಲೇ ಇದ್ಬಿಟ್ಟಿದ್ದಾಳೆ. ಒಂದು ಸತಿ ರಾಜಭಟ್ರು ಮಗಧದಿಂದ ಬಂದು, ದೇಶ ತುಂಬ ಅಲ್ಲೋಲ ಕಲ್ಲೋಲವಾಗಿದೆ, ನಿಮ್ಮ ತಂದೆ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ, ಈಗ ಬರಲೇಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಈ ಕಾಶಿರಾಜನ ಮಗನ ಹೆಸರು ಶಿಶುನಾಗ. ಇವನಿಗೆ ತುಂಬ ಬೇಜಾರಾಗತ್ತೆ. ಎಷ್ಟು ಬೇಜಾರಂದರೆ ಅವನಿಗೆ ಮನೇಲಿ ಇರಬೇಕು ಅಂತ ಅನಿಸಲ್ಲ. ಅವನು ತುಂಬ ಡಿಸಪಾಯಿಂಟ್ಮೆಂಟಲ್ಲಿ ನಗರದಿಂದ ದೂರ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಕಡೆ ಬೆಂಕಿ ಹತ್ಕೊಳ್ಳುತ್ತೆ, ಅದು ಮತ್ತೆ ಆರು ಹೋಗ್ತಾ ಇರುತ್ತೆ. ಅದನ್ನು ನೋಡ್ತಾನೆ. ಅವನಿಗೆ ಅರಿವೇ ಇಲ್ಲದಂಗೆ ಆ ಬೆಂಕಿ ಕಡೆಗೆ ಅದು ಏನೋ ನೋಡಬೇಕು ಅನ್ನೋ ಕುತೂಹಲದ ಜೊತೆಗೆ ಅಲ್ಲಿಗೆ ನಡ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ವ್ಯಕ್ತಿ ಅಲ್ಲಿ ಕೂತಿರ್ತಾರೆ. ರಾಜ ಬಂದರೂ ಎದ್ದೇಳಲಿಲ್ವಲ್ಲ ಇವನು ಅಂತ ಫಸ್ಟ್ ಅನಿಸುತ್ತೆ. ಇವನ ಮನಸ್ಸಿಗೆ ಆ ಫೀಲಿಂಗ್ ಬರ್ತಾ ಇದ್ದಂಗೆ ಎದುರುಗಡೆ ಒಂದು ವಿಚಿತ್ರವಾದ ಪ್ರಾಣಿ, ನರಿ ರೂಪದಲ್ಲಿ ಇದ್ದರೂ ಅದು ನರಿ ಅಲ್ಲ, ಬಲಿಷ್ಠವಾದ ಪ್ರಾಣಿ ಒಂದು ಅಲ್ಲಿಗೆ ಬರುತ್ತೆ. ಆ ವ್ಯಕ್ತಿ ಆ ಪ್ರಾಣಿನ ನೋಡಿದ ತಕ್ಷಣ ಆ ಪ್ರಾಣಿ ಅಲ್ಲಿಂದ ಒಂದೇ ಸಮ ಓಡೋಗುತ್ತೆ ಭಯ ಪಟ್ಕೊಂಡು. ಈ ಶಿಶುನಾಗ ಅಲ್ಲಿ ಹೋದಾಗ ಒಂದು ನರಿ ಊಳಿಡುತ್ತೆ. ಅದಕ್ಕೆ ರೆಸ್ಪಾನ್ಸ್ ಮಾಡೋ ಹಾಗೆ ಮತ್ತೊಂದು 10 ನರಿಗಳು ಊಳಿಡುತ್ತವೆ. ಯಾರು ನೀವು ಅಂತ ಮತ್ತೆ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ತಲೆ ಎತ್ತಿ ಅವನ್ನ ನೋಡಿ ತಲೆ ಬಗ್ಗಿಸ್ಕೊಂಡು, ಅಷ್ಟರಲ್ಲಿ ಆ ಬೆಂಕಿ ಹತ್ತುತ್ತೆ, ಅದು ಆರೋಗುತ್ತೆ, ಅದರಿಂದ ಬರೋ ಹೊಗೆಯನ್ನು ಸೇವಿಸ್ತಾ ಇರ್ತಾನೆ. ಆ ಪ್ರಾಣಿ ಯಾಕೆ ನಿಮ್ಮನ್ನು ನೋಡಿ ಹಾಗೆ ಹೊರಟೋಯ್ತು ಅಂತ ಕೇಳ್ತಾನೆ. ಇವನಿಗೆ ಒಂದೇ ಅನಿಸುತ್ತೆ, ಆ ಪ್ರಾಣಿ ಹಾಗೆ ಓಡಿ ಹೋಯಿತು, ಇವನು ಒಂದು ವೇಳೆ ಮಾಂತ್ರಿಕ ಇರ್ಬೋದಾ? ಈ ಅರಣ್ಯ ಪ್ರದೇಶದಲ್ಲಿ, ಅದರಲ್ಲೂ ಈ ಸ್ಮಶಾನದಲ್ಲಿ ಕೂತ್ಕೊಂಡು ಏನೋ ಸೇವನೆ ಮಾಡ್ತಿದ್ದಾನೆ, ಇವನೇನಾದರೂ ನನ್ನ ಪ್ರಾಬ್ಲಮ್ಗೆ ಸಲ್ಯೂಷನ್ ಹುಡುಕೊಡ್ತಾನಾ ಅಂತ ಕೂಡ ಯೋಚನೆ ಮಾಡ್ತಾನೆ. ಅಷ್ಟೊತ್ತಿಗೆ ಕೂತ್ಕೋ ಅಂತ ಆ ವ್ಯಕ್ತಿ ಹೇಳ್ತಾರೆ. ಹೆಂಗೆ ಕೂತ್ಕೊಳ್ಳೋದು? ಇಲ್ಲಿ ಕಲ್ಲಿದೆ, ನಾನು ರಾಜ ಅಂದರೆ ರಾಜರಲ್ವ, ಕೆಳಗೆ ಕೂತ್ಕೊಳ್ಳೋ ಹಂಗಿಲ್ಲ ನೆಲದ ಮೇಲೆ, ಇಲ್ಲಿ ಕಲ್ಲಿದೆ ಬಿಡು ಅಂತ ಯೋಚನೆ ಮಾಡ್ತಾನೆ. ಅಷ್ಟೊತ್ತಿಗೆ ಆ ವ್ಯಕ್ತಿ ಆ ಕಲ್ಲನ್ನು ತೆಗೆದು ನೆಲದ ಮೇಲೆ ಕೂತ್ಕೋ ಅಂತ ಹೇಳ್ತಾನೆ. ಇವ್ರಿಗೆ ಹೇಗೆ ಗೊತ್ತಾಯಿತು ನನ್ನ ಪ್ರಾಬ್ಲಮ್ಸ್, ನನ್ನ ಯೋಚನೆ ಹೇಗೆ ಗೊತ್ತಾಯಿತು ಅಂತ ಇವನು ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆ ವ್ಯಕ್ತಿ ಹೇಳ್ತಾನೆ, ನೀನು ನಿನ್ನ ಪ್ರೇಮ ವಿಪುಲವಾಗಿ ಇಲ್ಲಿ ಡಿಸಪಾಯಿಂಟ್ಮೆಂಟಲ್ಲಿ ಬಂದಿದೆಯಾ ಅಂತ. ಆಗ ಆಯಿತು, ಹೀಗಿದ್ದರೆ ಇನ್ಮೇಲೆ ನೀವೇ ನನ್ನ ಗುರುಗಳು, ಇದಕ್ಕೆ ನೀವು ಪರಿಷ್ಕಾರ ಹುಡುಕೊಡಿ, ನನಗೆ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಗುರು ಹೇಳ್ತಾನೆ, ಅವಳು ಏನಕ್ಕಾಗಿ ಓದ್ಲೋ ಅದನ್ನು ಇಲ್ಲದಂಗೆ ಮಾಡು ಅಂತ ಹೇಳ್ತಾನೆ. ಅವಳು ಮಗದಕ್ಕಾಗಿ ಹೋಗಿದ್ದಾಳೆ, ಮಗದವನ್ನೇ ಇಲ್ಲದಂಗೆ ಮಾಡಬೇಕಾ? ಅದು ಹೆಂಗಾಗತ್ತೆ ಅಂತ ಅಂತಾಳೆ. ಸಮಯ ಬಂದಾಗ ಎಲ್ಲ ತಿಳಿಯುತ್ತೆ ಅಂತ ಹೇಳ್ತಾನೆ. ಆಯಿತು, ನೀವು ನಿನ್ನ ರಾಜಭಟ್ರು ಯಾವಾಗಾದರೂ ಇನ್ನು ನಿನ್ನ ಹುಡ್ಕೊಂಬರ್ತಾರೆ, ಹೋಗು ಇಲ್ಲಿಂದ ಅಂತ ಹೇಳ್ತಾನೆ.
ಇಲ್ಲ, ನೀವು ನನ್ನ ಶಿಷ್ಯರಾಗಿ ಒಪ್ಕೊಳ್ಳೋದ್ರವರೆಗೂ ನಾನು ಹೋಗೋದಿಲ್ಲ ಇಲ್ಲಿಂದ ಅಂತ ಹೇಳ್ತಾನೆ. ನೀನು ನನಗೆ ಶಿಷ್ಯನಾಗಬೇಕಾದ್ರೆ ಒಂದು ಕೆಲಸ ಮಾಡಬೇಕು, ನಿನ್ನ ಕೈಲಾಗಲ್ಲ, ಹೋಗು ಅಂತಾನೆ. ಇಲ್ಲ ಹೇಳಿ, ನಾನು ಹೇಳಲಾರ್ದಂಗೆ ನನ್ನ ಸಮಸ್ಯೆಗಳೆಲ್ಲ ಗೊತ್ತಿರದೆ ನಿಮಗೆ, ಪರವಾಗಿಲ್ಲ ಹೇಳಿ ಅಂತಂದರೆ, ಈ ಧೂಮವನ್ನು ಸೇವಿಸು ಅಂತ ಹೇಳ್ತಾನೆ. ಸರಿ, ಇವನು ಮೊದಲು ಸೇವಿಸೋಕೆ ಹೋದಾಗ ತುಂಬ ಅಸಹ್ಯ ಅನಿಸುತ್ತೆ, ಕೆಟ್ಟ ವಾಸನೆ ಅನಿಸುತ್ತೆ. 2ನೇ ಬಾರಿ 3ನೇ ಬಾರಿ ಸೇವಿಸುವಾಗ ಅವನಿಗೆ ಅದು ಮೆದುಳಿಗೆ ಎಲ್ಲ ಹರಡ್ತಾ ಇರೋದು ಅವನಿಗೆ ಫೀಲ್ ಆಗ್ತಾ ಇರುತ್ತೆ. ಅದೇನೋ ಮಾದಕ ದ್ರವ್ಯ ಅನಿಸುತ್ತೆ. ಅದಾದಮೇಲೆ ಮಾಮೂಲಿ ಅನಿಸುತ್ತೆ. ಅವನು ಹಾಗೆ ಸೇವಿಸ್ತಾ ಇರ್ತಾನೆ. ಸ್ವಲ್ಪ ಹೊತ್ತಿಗೆ ದೂರದಲ್ಲಿ ಲಾಂತ್ರ ಹಿಡ್ಕೊಂಡು ಕೆಲವು ರಾಜಭಟ್ರು ಬರ್ತಾ ಇರ್ತಾರೆ. ನಿನ್ನ ಸೈನ್ಯ ಬರ್ತಿದೆ, ನಡಿ ಇಲ್ಲಿಂದ ಅಂತ ಹೇಳ್ತಾನೆ. ಇವನು ಅಲ್ಲಾಡೋದಿಲ್ಲ, ಹಾಗೆ ಕೂತಿರ್ತಾನೆ. ಅವನ ಕೈಯಲ್ಲಿದ್ದ ಆ ಸೌದೆಯನ್ನು ಕೆಳಗೆ ಇಡ್ತಾನೆ. ಯಾಕಂದರೆ ಅದು ಸೌದೆ ಥರ ಇರೋ ಒಂದನ್ನು ಸುಟ್ಟಿ ಬೆಂಕಿನ ಮಾಡೋದು, ಅದರಿಂದ ಬೆಂಕಿ ಆರಿಸೋದು, ಆ ಹೊಗೆಯನ್ನು ಕುಡಿಯೋದು, ಅದು ಅವ್ರು ಮಾಡ್ತಾ ಇದ್ದಿದ್ದು ಕೆಲಸ. ಆಗ ಸ್ವಲ್ಪ ಹೊತ್ತಿಗೆ ಅವನು ಆ ಕಡೆ ಈ ಕಡೆ ನೋಡುವಾಗ ಎದುರುಗಡೆ ಆ ವ್ಯಕ್ತಿ ಇರೋದಿಲ್ಲ. ಅರೆ, ಇವ್ರು ನಡ್ಕೊಂಡು ಹೋದರೆ ಅಟ್ಲೀಸ್ಟ್ ಹೆಜ್ಜೆ ಶಬ್ದ ಆದರೂ ಆಗಬೇಕಲ್ವಾ? ಎಲ್ಲೋದ್ರು ಅವರು? ಇವ್ರು ನಿಜಕ್ಕೂ ಮನುಷ್ಯರೇನಾ? ಬರೀ ಕಲೆ ಬರೋಕ್ಕೆ ಚರ್ಮ ಹೊದಿಸ್ದಾಗಿತ್ತಲ್ಲ ತಲೆ, ಕಣ್ಣಾದರೆ ಅಷ್ಟು ತೀಕ್ಷ್ಣವಾಗಿದ್ವು. ನಿಜಕ್ಕೂ ಮುಖ ಇತ್ತಾ? ಅಲ್ಲ, ಮಾತಾಡಿದ್ರು ಅಂದಮೇಲೆ ಮೂತಿ ಇರಬೇಕು. ಅವ್ರು ಬದುಕಿದ್ದಾರೆ ಅಂದರೆ ಉಸಿರಾಡಿರಬೇಕು, ಮೂಗು ಇರಬೇಕು. ಬಟ್ ಮುಖನ ಅದು ನಿಜಕ್ಕೂ ಮುಖ ಇತ್ತಾ ಅಂತ ಇವನಿಗೆ ಏನೋ ಯೋಚನೆ ಮಾಡ್ಕೊತ ಹಾಗೆ ಕೂತಿರ್ತಾನೆ. ಅಲ್ಲಿಗೆ ರಾಜಭಟ್ರು ಬರ್ತಾರೆ. ಬಟ್ ತೀರಾ ಎದ್ದೇಳಿ ಅಂತ ಅವ್ರಿಗೆ ಕೇಳಲಿಕ್ಕೆ ಭಯ. ಹಾಗೂ ಹೀಗೂ ಕೊನೆಗೆ ಹೊರಡಿಸ್ಕೊಂಡು ನಿಧಾನಕ್ಕೆ ಹೊರಡ್ತಾರೆ ಅಲ್ಲಿಂದ. ಚಿತ್ರಶಿಖಂಡಿ ಅಂತ ಇವರ ಸೈನ್ಯದಲ್ಲಿ ಒಬ್ಬ ನಿಷ್ಠಾವಂತ ಸೇವಕ. ಅವನು ಇವರು ಯಾರ ಜೊತೆ ಕೂತು ಮಾತಾಡಿದ್ರು, ಇಷ್ಟೊತ್ತು ಏನು ಮಾಡಿದ್ರು ಅಂತ ಅಲ್ಲಿ ನೋಡ್ತಾರೆ. ಅದನ್ನು ಇನ್ನೊಂದು ವ್ಯಕ್ತಿ ಯಾರೋ ಇದ್ರಲ್ಲ ಅಂತ ಗೊತ್ತಾಗಿ ಅದ್ರ ಮೇಲ್ಗಡೆ ಅವನ ಕೈಯಲ್ಲಿ ಕತ್ತಿ ಒರೆಸೆ ಮಾಡುವಾಗ ಪ್ರೊಟೆಕ್ಷನ್ಗೆ ಯೂಸ್ ಮಾಡೋದನ್ನು ಡಾಲು ಅಂತಾರೆ. ಅದನ್ನು ಆ ಎದುರುಗಡೆ ವ್ಯಕ್ತಿಯ ಹೆಜ್ಜೆ ಗುರುತುಗಳನ್ನು ಕಾಪಾಡೋ ಹಾಗೆ ಕವರ್ ಮಾಡಿ ವಾಪಸ್ ಇವರೆಲ್ಲರ ಜೊತೆಗೂ ಮನೆಗೆ ಬರ್ತಾನೆ. ಇವನು ಶಿಶುನಾಗ ಕಂಟ್ರೋಲೇ ಇಲ್ದಂಗೆ ನಿಜಕ್ಕೂ ಇವನು ನಡೀತಾ ಇದ್ದಾನ ಅನ್ನೋ ಅಷ್ಟು ವೇಗವಾಗಿ ನಡೀತಾನೆ. ಅರಮನೆ ಸೇರ್ತಾನೆ. ತೀರಾ ಡೈರೆಕ್ಟಾಗಿ ರೂಮ್ಗೆ ಹೋಗ್ಬಿಡ್ತಾನೆ. ಮಾರನೇ ಬೆಳಗ್ಗೆ ಬಂದು ರಾಜನನ್ನು ನೋಡ್ತಾರೆ. ರಾಣಿ ಹಿಂದ್ಗಡೆ ನಿಂತಿರ್ತಾರೆ. ಆ ರಾಜ ತುಂಬ ಒಳ್ಳೆಯ ವ್ಯಕ್ತಿ, ವೇದ ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡ್ತಿದ್ದವನು. ಹಾಗೆಯೇ ತುಂಬ ಬಲಿಷ್ಠ, ಒಳ್ಳೆಯ ಆಹಾರ ಪದ್ಧತಿ. ಆ ವಯಸ್ಸಿನಲ್ಲೂ ಕೂಡ ಅವರು ಕುದುರೆ ಸವಾರಿ ಕಾನ್ಫಿಡೆಂಟಾಗಿ ಮಾಡೋಕ್ಕೆ ಕೆಪಾಸಿಟಿ ಇದ್ದವರು. ಆದರೆ ಒಂದೇ ರಾತ್ರಿ ಶಿಶುನಾಗ ಕಾಣಲಿಲ್ಲ. ಬೆಳಗ್ಗೆ ಬರುವಾಗ ತೀರಾ ಮುದುಕರ ಹಾಗೆ ಕಾಣಿಸ್ತಾರೆ. ಹೋಗಿ ಎದುರುಗಡೆ ನಿಂತ್ಕೋತಾನೆ ಶಿಶುನಾಗ. ರಾಜ ಸುಮ್ಮನೆ ನೋಡ್ತಾ ಇರ್ತಾರೆ ಅವನ್ನ. ಅಪ್ಪ, ಒಂದೇ ರಾತ್ರಿಯಲ್ಲಿ ಏನು ಹಿಂಗಾದ್ರಿ ಅಂತ ಹೇಳ್ತಾ ಹತ್ತಿರಕ್ಕೆ ಕೂಡ್ತಾನೆ. ಎಲ್ಲೋ ಪುತ್ರವಾತ್ಸಲ್ಯ ಹೊರ ಹೊಮ್ಮುತ್ತೆ. ಅಳುವಾಗ ಅವನ ಬಾಯಿಂದ ಬಂದ ಆ ಧೂಮ, ಆ ಸ್ಮೆಲ್ ಏನಿದೆ ಅದು ರಾಜನ ಮೂಗಿಗೆ ತಾಕುತ್ತೆ. ಅಷ್ಟೇ, ಒಂದೇ ಕ್ಷಣಕ್ಕೆ ಅವರು ಸ್ತಬ್ಧತೆಗೆ ಒಳಗಾಗ್ತಾರೆ. ಪಕ್ಕದಲ್ಲಿ ನಿಂತು ಇದನ್ನು ನೋಡ್ತಾ ಇದ್ದಿದ್ದ ರಾಣಿ, ಏನಾಯ್ತು ರಾಜನಿಗೆ ಅಂತ ನೋಡ್ತಿರ್ತಾಳೆ. ರಾಜನ ಕಣ್ಣು ಬಿಟ್ಟಂಗೆ ನೋಡ್ತಾ ಇರ್ತವೆ, ರಿಯಾಕ್ಷನ್ ಇರಲ್ಲ. ಆದರೆ ಶಿಶುನಾಗ ಅಲ್ಲಿಂದ ಎದ್ದು ಸುಧಾರಿಸ್ಕೊಳ್ಳಿ ಅಪ್ಪ ಅಂತ ಹೇಳಿ ಹೊಟ್ಟೋಗ್ತಾನೆ. ಮಗ ತನ್ನನ್ನು ಮಾತಾಡಿಸದೇ ಹೋಗ್ತಿರೋದು ಒಂದು ಕಡೆ ನೋವಾದರೆ, ಇವನು ಬಂದು ಏನು ಮಾಡ್ದೆ, ಇವನಿಗೇನಾದರೂ ದೆವ್ವಾಗಿ ಏನಾದರೂ ಮೈ ಹೊಕ್ಕಿದೆಯಾ, ಏನಕ್ಕೆ ಹಿಂಗೆ ಬಿಹೇವ್ ಮಾಡ್ತಿದ್ದಾನೆ ಇವನು ಅಂದ್ಕೊಳ್ತಾ, ಎಲ್ಲೋಗಿದ್ದೆಪ್ಪ ರಾತ್ರಿ ಅಂತ ಕೇಳಿದ್ರೆ, ನಾನೆಲ್ಲೋಗಿದ್ದೆ, ಇಲ್ಲೇ ಇದ್ದೆ ಅಂತ ನಕ್ಕು ಬಿಡ್ತಾನೆ. ಅಮ್ಮನಿಗೂ ಅದೇ ಧೂಮ ಅವ್ರಿಗೆ ತಾಕಿ ಏನಾದರೂ ಆಯಿತಾ, ಯಾಕಂದರೆ ಅವ್ರ ಅಪ್ಪನಿಗಾಗಿ ಆಗಿದ್ದು ಅವನಿಗೆ ಗಮನಿಸಿರ್ತಾನೆ. ಅಮ್ಮನಿಗೂ ಹಾಗೆ ಆಯಿತಾ ಅಂತ ಮತ್ತೆ ತಿರುಗಿ ನೋಡ್ತಾನೆ. ಅವರಮ್ಮ ಮಾಮೂಲಿಯಾಗೇ ಇರ್ತಾರೆ. ಅವನು ಮಾತಾಡಿಸಿದ್ರು ಇನ್ನೇನು ಮಾತಾಡ್ದಂಗೆ ಸುಮ್ಮನೆ ಹೋಗ್ಬಿಡ್ತಾರೆ. ಮತ್ತೆ ಅವತ್ತು ರಾತ್ರಿಗೆ ರಾಜ ಆವಾಗಿಂದ ಹಾಗೇ ಇದ್ದಾರೆ, ಬಾ ಮಾತಾಡಿಸು ಅಂತ ರಾಣಿ ಹೇಳಿ ಕಳಿಸ್ತಾಳೆ ಮಗನಿಗೆ. ಮತ್ತೆ ರಾತ್ರಿಗೆ ಬರ್ತಾನೆ. ರಾಜ ಬೆಡ್ ಮೇಲೆ ಕೂತಿರ್ತಾನೆ. ಇವನು ಶಿಶುನಾಗನೂ ಹೋಗಿ ಎದುರುಗಡೆ ನಿಂತ್ಕೊಳ್ತಾನೆ, ಆದರೆ ಮಾತಾಡ್ಸಲ್ಲ. ರಾಜ ಬಿಟ್ಟ ಕಣ್ಣನ್ನು ಬಿಟ್ಟಂಗೆ ನೋಡ್ತಾ ಇರ್ತಾರೆ. ಸುಮಾರು ಹೊತ್ತು ಹಾಗೆ ಆದಮೇಲೆ, ಯುವರಾಜ ತಂದೆನ ಮಾತಾಡಿಸು ಅಂತ ಹೇಳ್ತಾಳೆ ರಾಣಿ. ಅವರ ಹೆಸರು ಚಂದ್ರಮತಿ.
ಅದಕ್ಕೆ ಅವನು ಹೇಳ್ತಾನೆ, ಅಪ್ಪ ಇವಾಗ ಹೇಗಿದೆ ನಿಮ್ಮ ಮೈಯಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ರಾಣಿ ಹೇಳ್ತಾಳೆ, ಯಾಕೆ ಆ ಥರ ಮಾತಾಡಿಸ್ತಿದ್ಯಾ ನೀನು? ಪ್ರೀತಿಯಿಂದ ಮಾತಾಡಿಸು, ಅವ್ರ ಕೈ ಹಿಡ್ಕೊಂಡು ಸ್ವಲ್ಪ ಸಮಾಧಾನ ಮಾಡು. ಅವರು ನೀನು ಯಾರು ಬಂದರೂ ಮಾತೇ ಆಡ್ತಾ ಇರಲಿಲ್ಲ, ಸುಮ್ಮನೆ ಹಂಗೆ ನೋಡ್ತಾ ಇದ್ರು. ಈಗ ನೀನು ಬಂದ ತಕ್ಷಣ ನಿನ್ನನ್ನು ನೋಡಿದ್ದಾರೆ, ಅವ್ರ ಕಣ್ಣಲ್ಲಿ ಏನೋ ಚಲನೆ ಕಾಣಿಸ್ತಿದೆ ನನಗೆ. ಬಹುಶಃ ನೀನಂದರೆ ತುಂಬ ಇಷ್ಟ ಅಪ್ಪನಿಗೆ, ಹೋಗು ಮಾತಾಡಿಸು ಅಂತ ಹೇಳ್ತಾಳೆ. ಆ ರಾಜನಿಗೆ ಪುತ್ರೇಶ್ನ ಧಾರೇಶ್ನ ಧನೇಶ್ನ, ಮಗನ ಮೇಲೆ, ಹೆಂಡತಿ ಮೇಲೆ, ಧನದ ಮೇಲೆ ತುಂಬ ಪ್ರೀತಿ ಇತ್ತು. ಇವನಿಗೆ ಒಂದು ನಿಮಿಷ ಹಾಗೆ ಕೂತು ಮತ್ತೆ ಹೋಗಿ ರಾಜನ ಮಡ್ಲಲ್ಲಿ ಕೂತ್ಕೊಳ್ತಾನೆ, ಸಣ್ಣ ಮಗನಂತೆ. ಆ ಕೂತ್ಕೊಂಡಾಗ ತಬ್ಬಿ ಏನಾದರೂ ಮಾತಾಡಿಸೋ ಅಂತ ಹೇಳ್ತಾಳೆ ರಾಣಿ. ಅವ್ರು ತಪ್ಕೊಂಡಾಗ ಇಬ್ಬರು ಮೈಯಲ್ಲೂ ಏನೋ ಎರಡು ಕಟ್ಟಿಗೆಗಳು ಒಂದಕ್ಕೊಂದು ತಾಕದ್ವೇನೋ ಅನ್ನೋ ಫೀಲಿಂಗೇ ಬರುತ್ತೆ ಹೊರತು ಇಬ್ಬರಿಗೂ ಯಾವುದೇ ಥರದ ಸ್ಪರ್ಶ ಸಿಗೋದಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಇದ್ದು ಅವನು ಮಾತಾಡುವಾಗ ಅವನ ಬಾಯಿಂದ ಇನ್ನೂ ಬರ್ತಿದ್ದ ಆ ಧೂಮವನ್ನು ಸೇವಿಸ್ತಾ ಆ ರಾಜ ಇನ್ನೂ ಕಾಂತಿ ಬೆಳೆಸ್ಕೊಳ್ತಾನೆ. ಆಗ ರಾಣಿ ಹೇಳ್ತಾಳೆ, ಈಗ ನೀವು ಮಂಚದಲ್ಲಿದ್ದೀರಾ, ಇವನಿಗೆ ಇವನು ಇಷ್ಟು ದಿನ ವೇದ ಮರೀಚಿಕೆ ಇಷ್ಟದಲ್ಲಿದ್ದು ರಾಜ್ಯ ಬೇಡ ಅಂತಿದ್ದ. ಈಗಲೇ ನೀವು ಮುಂಚೆನೇ ಹೇಳ್ತಿದ್ರಿ ಅಲ್ವಾ ಇವನಿಗೆ ಪಟ್ಟಾಭಿಷೇಕ ಮಾಡೋಣ ಅಂತ, ಇವಾಗ ಯಾವಾಗ ಮಾಡೋಣ ಅಂತ ಕೇಳ್ತಾಳೆ. ಅದಕ್ಕೆ ಇವತ್ತೇ ಮಾಡಿ ಅಂತಾನೆ. ಅದಕ್ಕೆ ಅಪ್ಪ ಅಂತ ಇವನ ಹತ್ರ ಹೋದಾಗ, ನನಗೇನು ಗೊತ್ತಾಗಲ್ಲ, ನೀವು ಹೇಳಬೇಕು ಅಂತಂದರೆ, ಏನಿದೆ ಬಿಡು, ಇದು ನಿನ್ನ ರಾಜ್ಯ, ನಿನಗೆ ಕೊಡ್ತಾ ಇದ್ದೀನಿ, ಒಪ್ಪಿಸ್ತಿದ್ದೀನಿ, ನೀನು ರಾಜನಾಗು, ಈಗಲಿಂದ ರಾಜ್ಯಭಾರ ಮಾಡು, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು, ನಿನ್ನ ಶತ್ರುಗಳನ್ನು ನೀನೇ ಶಿಕ್ಷಿಸು, ನಿನ್ನ ಸುಖವನ್ನು ನೀನೇ ಸುಖಿಸು, ಹಾಗೆ ನಿನ್ನ ಸೇಡನ್ನು ನೀನೇ ತೀರಿಸ್ಕೋ ಅಂತ ಹೇಳ್ತಾರೆ. ನಿನ್ನ ಸೇಡು ತೀರಿಸ್ಕೋ ಅಂತ ಹೇಳಿದ ಮಾತು ಅವನಿಗೆ ತುಂಬ ಖುಷಿಯಾಗತ್ತೆ. ಯಾಕಂದರೆ ಅಷ್ಟೊತ್ತು ಯೋಚನೆ ಮಾಡ್ತಿರ್ತಾನೆ, ಅವರು ಸೇಡು ತೀರಿಸ್ಕೊಳ್ಳೋ, ನಾನು ಅವಳಿಗೆ ರಾಜ್ಯ ಇಲ್ದಂಗೆ ಮಾಡಬೇಕು ಅಂದರೆ ನಾನೇನು ರಾಜನಲ್ಲ, ಹೇಗೆ ಮಾಡೋಕ್ಕಾಗತ್ತೆ ಅಂತ ರಾತ್ರಿ ಎಲ್ಲ ಯೋಚನೆ ಮಾಡಿರ್ತಾನೆ ಅವನು. ಆ ಗುರುಗಳು ಬರ್ತೀನಿ ಅಂದರು, ಯಾವಾಗ ಬರ್ತಾರೋ ಏನೋ ಅಂತ ಕೂಡ ಯೋಚನೆ ಮಾಡಿರ್ತಾನೆ. ನಿನ್ನ ಸೇಡು ತೀರಿಸ್ಕೋ ಅಂತ ರಾಜ ಹೇಳಿದಾಗ, ಇವ್ರು ನಮ್ಮ ಗುರುಗಳೇ ಇರ್ಬೋದು ಅಂತ ಅವನಿಗೆ ಅನಿಸುತ್ತೆ. ಆದರೆ ವ್ಯಕ್ತಿಯಾಗಿ ಬರಬೇಕಿತ್ತಲ್ಲ, ಯಾವಾಗ ಬರ್ತಾರವರು? ನಮ್ಮಪ್ಪನ ಮೂಲಕ ಏನಾದರೂ ಸಂದೇಶ ಕಳಿಸ್ತಾ ಇದ್ದಾರಾ? ಆ ನಿಟ್ಟಿನಲ್ಲೂ ಯೋಚನೆ ಮಾಡ್ತಾನೆ. ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಅವನು. ರಾಣಿಗೆ ಅವಳಿಗೆ ಫಸ್ಟು ಹಿಂದಿನ ದಿನ ಬಂದ ಅನುಮಾನ ಮತ್ತೂ ಬಲವಾಗತೊಡಗುತ್ತೆ. ಆಮೇಲೆ ಹೇಳ್ತಾಳೆ, ನೀವು ಪಟ್ಟಾಭಿಷೇಕ ಮಾಡೋಣ ಅಂದ್ರಿ, ಆದರೆ ಅದೇ ಇವತ್ತು ಅಂದ್ರಿ, ಯಾರನ್ನಾದರೂ ರಾಜಪುರೋಹಿತರನ್ನ ಕರೆಸಿ ಒಂದು ಒಳ್ಳೆ ಮುಹೂರ್ತ ಇಡಿಸ್ಲಾ ಅಂತ ಕೇಳಿದ್ರೆ, ಏನು ಬೇಕಾಗಿಲ್ಲ, ಇವತ್ತೇ ಮಾಡಿ ಅಂತ ಹೇಳ್ತಾನೆ. ಅಷ್ಟೊತ್ತು ಎಷ್ಟೊಂದು ಪ್ರಶ್ನೆಗಳನ್ನ ಕೇಳಿರ್ತಾಳೆ ಅವಳು, ಯಾವುದಕ್ಕೂ ಉತ್ತರ ಕೊಟ್ಟಿರಲ್ಲ. ಇದಕ್ಕೆ ಮಾತ್ರ ಉತ್ತರ ಕೊಟ್ಟರು. ಇಷ್ಟಕ್ಕೂ ಅವನು ಸೇಡು ತೀರಿಸ್ಕೋಬೇಕಂದ್ರಲ್ಲ, ಯಾರ ಮೇಲೆ ತೀರಿಸ್ಕೋಬೇಕು ಅಂತ ಕೇಳ್ತಾಳೆ. ಅದು ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳ್ತಾನೆ. ಸಮಯ ಬಂದಾಗ ಹೇಳ್ತೀರಾ ಅಂತ ಹೇಳಿ ರಾಣಿಗೆ ಏನೋ ಒಂಥರ ಅನುಮಾನ ಸ್ಟಾರ್ಟ್ ಆಗುತ್ತೆ. ಹಾಗೆ ಅವಳು ಒಂದು ಯೋಚನೆ ಮಾಡ್ತಾಳೆ, ಮಗ ವೇದ ಮರೀಚಿಕೆ ಹೋಗಿದ್ದಕ್ಕೆ ಮನೆ ಬಿಟ್ಟು ಬೇಸರದಲ್ಲಿ ಹೋದ್ನಾ ಅಂದರೆ ಇವನಿಗೆ ನಿಜಕ್ಕೂ ವೇದ ಮರೀಚಿಕೆ ಬಗ್ಗೆ ಸ್ನೇಹ ಇರಬೇಕು. ಯಾವತ್ತು ಸ್ನೇಹಿತರು ಹೋದರೆ ಇಷ್ಟು ಡಿಸಪಾಯಿಂಟ್ ಆಗ್ತಾರಾ, ಅಥವಾ ಪ್ರೀತಿ ಏನಾದರೂ ಆಯಿತಾ? ಅವರಿಬ್ಬರ ಮಧ್ಯೆ ಆ ರೀತಿ ಸಂಬಂಧ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರು ಅಪ್ಪ ಮಗಳ ವರಸೆ. ನನಗೆ ಯಾಕೆ ಇಂಥ ಕೆಟ್ಟ ಯೋಚನೆ ಬರ್ತಿದೆ, ಇಲ್ಲದೆ ಬೇರೆ ಯಾವುದಾದ್ರೂ ಹೆಂಗಸಿನ ಮೋಹದಲ್ಲಿ ಬಿದ್ದಿರ್ಬೋದು ಇವನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಅವಳಿಗೆ ಒಂದು ನೆನಪಾಗತ್ತೆ, ಪ್ರೀತಿ ಭಾಗಾಕಾರ, ಸ್ನೇಹ ಗುಣಾಕಾರ, ದ್ವೇಷ ಮೈನಸ್ ಮಾಡೋದು, ಸಂತೋಷ ಸ್ನೇಹ ಕೂಡಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಅವನಿಗೆ ಮತ್ತೆ ಸಡನ್ನಾಗಿ ಇವನಿಗೆ ರಾಜನಿಗೆ ಬೇರೆ ಯಾವುದಾದ್ರೂ ಆತ್ಮ ಹೊಕ್ಕಿದೆಯೇನೋ, ಅದಕ್ಕೆ ಸೇಡು ಅದು ಇದು ಅಂತೆಲ್ಲ ಮಾತಾಡ್ತಿದ್ದಾರೆ, ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಹೇಳಿಲ್ಲ ಅಂತ ಹೇಳಿ ಅವಾಗಿಂದ ಏನೇನೋ ಪ್ರಶ್ನೆ ಕೇಳ್ತಾ ಇರ್ತಾಳೆ. ಹಠಾತ್ತಾಗಿ ನೀನು ಯಾರು ಅಂತ ಕೇಳ್ತಾಳೆ. ನಾನು ಜಯದ್ರಥ ಅಂತ ಹೇಳ್ತಾನೆ ಅವನು. ಎಲ್ಲಿಂದ ಬಂದ್ರಿ ಅಂತ ಮತ್ತೆ ಎಷ್ಟು
100 ಕ್ವಶನ್ಸ್ ಕೇಳಿದ್ರು ಅವನಿಗೇನು ಉತ್ತರ ಹೇಳಲ್ಲ. ಒಳಗೆ ಬರ್ತಾಳೆ. ಹಿಂದಿನ ದಿನವೇ ರಾತ್ರಿ ಚಿತ್ರಶಿಖಂಡಿನ ರಾಜಕುಮಾರ ಎಲ್ಲಿ ಸಿಕ್ಕದ ನಿಮಗೆ ಅಂತ ಕೇಳಿರ್ತಾಳೆ ರಾಣಿ. ಅಮ್ಮ, ಇದು ನಗರದ ಆಚೆ ದೂರದಲ್ಲಿ ಒಂದು ಹಿಂಗೆ ಉಬ್ಬಿರೋ ದಿಬ್ಬೆಗಳು ಒಂದು 10 ಇದ್ವು. ಅಲ್ಲಿ 4 ಸ್ಮಶಾನದ ಮಧ್ಯದಲ್ಲಿತ್ತು ಆ ದಿಬ್ಬೆಗಳು. ಅದರ ಮಧ್ಯ ಏನೋ ಸೇವನೆ ಮಾಡ್ತಾ ಅಲ್ಲಿ ಇದ್ದರು. ಇವ್ರ ಜೊತೆ ಮತ್ತೊಂದು ವ್ಯಕ್ತಿನೂ ಇದ್ದರು. ಅವರು ಯಾರು ಗೊತ್ತಾಗಿಲ್ಲ, ಆದರೆ ಅವರ ಹೆಜ್ಜೆ ಗುರುತುಗಳು ಅಲ್ಲಿದ್ದವು. ಹಗಲಿನತ್ತು ಅಲ್ಲಿ ಹೋಗಿ ಅದನ್ನು ಚೆಕ್ ಮಾಡಿ ಬರಬೇಕು ಅಂತ ಹೇಳಿ ನಾನಲ್ಲಿ ಅದನ್ನು ಕವರ್ ಮಾಡಿಟ್ಟು ಬಂದಿದ್ದೀನಿ, ಅಳಿಸೋಗ್ಲಾರ್ದಂಗೆ ಅಂತ ಹೇಳ್ತಾನೆ. ನೀನು ನಾಳೆ ಖಂಡಿತವಾಗ್ಲೂ ಹೋಗಿ ಪರೀಕ್ಷೆ ಮಾಡಿಕೊಂಡು ಬಾ ಅಂತ ಹೇಳಿರ್ತಾಳೆ. ಇವಾಗ ಇವನು ಜಯದ್ರಥ ಅಂದರೆ ಯಾರು ಅಂತ ತಿಳ್ಕೋಬೇಕು ಅನ್ನೋದು ಇವಳಿಗೆ ಕುತೂಹಲ ಜಾಸ್ತಿ ಆಗುತ್ತೆ. ಮಹಾಭಾರತದಲ್ಲಿ ಸೈಂಧವ ಇದ್ದ, ಅವನ ಹೆಸರು ಜಯದ್ರಥ. ಅದು ಬಿಟ್ಟರೆ ಯಾರು ಅಂತ ಇವಳಿಗೆ ಅರ್ಥ ಆಗಲ್ಲ. ಒಂದು 4 ಸತಿ ಚಿತ್ರಶಿಖಂಡಿಗೆ ಕರ್ಕೊಂಬರೋಕ್ಕೆ ಹೇಳಿ ಕಳಿಸ್ತಾಳೆ ಬೇರೆ ಸೇವಕರ ಕೈಯಲ್ಲಿ. ಅವ್ರು 4 ಸರಿನೂ ಒಂದೇ ಉತ್ತರ ಹೇಳ್ತಾರೆ. ಅವರು ಬೆಳಗ್ಗೆನೇ ಎಲ್ಲೋ ಹೋಗಿದ್ದಾರಂತೆ. ಒಂದು ವೃದ್ಧ ಪಂಡಿತ ಮತ್ತು ಸಾಮೂಹಿಕ ಶಾಸ್ತ್ರವೇತ್ತ ಆದ ಪರಾಶರ ಋಷಿಗಳನ್ನು, ಪಂಡಿತರನ್ನು ಕರ್ಕೊಂಡು ಹೋಗಿದ್ದಾರಂತೆ. ಪರಾಶರ ಅನ್ನೋರು ತುಂಬ ವೃದ್ಧರು, ಹೆಚ್ಚು ಕಮ್ಮಿ ಒಂದು 130 ವಯಸ್ಸಾಗಿರುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ಆಯಿತು, ಅವನು ಬಂದ್ರೇ ವಿಷಯ ತಿಳಿಯೋದೀಗ. ಅವನು ಯಾವಾಗ ಬರ್ತಾನೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ರಾಣಿ. ಇಲ್ಲಿಗೆ ಈ ಭಾಗ ಮುಗಿಸ್ತಿದ್ದೀನಿ. ನಾಳೆ ಹೇಳ್ತೀನಿ ಮಿಕ್ಕಿದ್ದು. ಇದರಲ್ಲಿ ಈ ಚಿತ್ರಶಿಖಂಡಿ ಅಲ್ಲಿ ಹೋಗಿ ನೋಡಿದಾಗ ಆ ಗುರುತುಗಳು ಇದ್ವಾ ಇಲ್ವಾ, ಇವರ ಜೊತೆ ಇದ್ದ ಆ ವ್ಯಕ್ತಿ ಯಾರು, ಮತ್ತು ಈ ಸಾಮೂಹಿಕ ಶಾಸ್ತ್ರವೇತ್ತ ಅಲ್ಲಿ ಓದವರ ಪಾಂಡಿತ್ಯ ಎಂಥದ್ದು, ಅವರು ಯಾರು, ಈ ಪ್ರಶ್ನೆಗಳಿಗೆಲ್ಲ ನಾಳೆ ಉತ್ತರ ಹುಡ್ಕೋಣ. ನಿಮಗೆ ಈ ಕತೆ ಅಥವಾ ಈ ನರೇಷನ್ ಇಷ್ಟ ಆಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಾನು ಸಾಧ್ಯವಾದಷ್ಟು ಆಡು ಭಾಷೆಯಲ್ಲಿ ಕಂಟೆಂಟನ್ನು ನಿಮಗೆ ತಲುಪಿಸ್ಬೇಕು ಅನ್ನೋ ವಿಷಯದಲ್ಲಿ ಇಂಗ್ಲೀಷ್ ಪದಗಳನ್ನು ಬಳಸಿರ್ತೀನಿ. ಹಾಗೆ ನಿಮಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ, ಕರೆಕ್ಷನ್ಸ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಹೆಸರು ಶಾರದಾ ಯಲಮಂದಲ. ಧನ್ಯವಾದಗಳು.